ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾವ ಸ್ಕೂಟ್ರ್ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು, ಯಾವ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು? ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಯಾವುದೆಲ್ಲ ವಿಷಯಗಳನ್ನು ನೋಡಿ ಪರ್ಚೇಸ್ ಮಾಡಬೇಕು, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಸ್ಕೂಟರ್ನ ಪರ್ಚೇಸ್ ಮಾಡುವಂಥ ಜನರ ಮೈಂಡಲ್ಲಿ ಫಸ್ಟ್ ಕಾಡುವಂಥ ಪ್ರಶ್ನೆ ಏನಪ್ಪ ಅಂದರೆ, ಈ 2025ನೇ ಇಸ್ವಿಯಲ್ಲಿ ನಾವು ಎಲೆಕ್ಟ್ರಿಕ್ ಸ್ಕೂಟರ್ನ ಪರ್ಚೇಸ್ ಮಾಡ್ಬೋದಾ? ಅದು ರೆಡಿ ಇದೆಯಾ? ಅಥವಾ ಪೆಟ್ರೋಲ್ ಸ್ಕೂಟರ್ನೇ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದಾ? ನಾನು ಪರ್ಸ್ನಲಿ ಪೆಟ್ರೋಲ್ ಗಾಡಿಯನ್ನು ಕೂಡ ಟ್ರೈ ಮಾಡಿದ್ದೀನಿ, ಎಲೆಕ್ಟ್ರಿಕ್ ಸ್ಕೂಟರ್ನ ಕೂಡ ಟ್ರೈ ಮಾಡಿದ್ದೀನಿ. ನನಗನ್ನಿಸ್ತಂಗೆ ಹೌದು, ಈ 2025ನೇ ಇಸ್ವಿಯಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರ್ಕೆಟಿಗೆ ರೆಡಿ ಇದೆ, ಆಯಿತಾ? ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಮಾರ್ಕೆಟಿಗೆ ರೆಡಿ ಇದೆ ಅಂತ ಯಾಕಂತ ಇದ್ದಾನಪ್ಪ ಇವನು? ಈ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಬರೋಕ್ಕೆ ಶುರುವಾಗೇ 4-5 ವರ್ಷ 6 ವರ್ಷ 7 ವರ್ಷ ಮುಂಚೆ ಎಲ್ಲ ಇತ್ತಲ್ಲ ಅಂತ. ಹೌದು, ಈ ಬಿಗಿನಿಂಗ್ ಟೈಮಲ್ಲಿ ಹೆಂಗಪ್ಪ ಅಂತ ಅಂದರೆ, ಈ ಸ್ಕೂಟ್ರ್ಗಳನ್ನ ಬ್ರ್ಯಾಂಡ್ಗಳು ಅರ್ಜೆಂಟಲ್ಲಿ ಲಾಂಚ್ ಮಾಡಿಬಿಡ್ತವೆ, ಆಯಿತಾ? ಮಾರ್ಕೆಟಿಗೆ ರೆಡಿ ಇರಲ್ಲ, ಆಯಿತಾ? ಅದನ್ನಷ್ಟು ಟೆಸ್ಟ್ ಮಾಡಿರಲ್ಲ, ಕೆಲವೊಂದು ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಅದೆಲ್ಲದನ್ನು ಫಿಕ್ಸ್ ಮಾಡಿ ಕೊನೆಗೆ ಒಂದು ಸ್ಟೇಬಲ್ ಬೈಕನ್ನು ಬ್ರ್ಯಾಂಡ್ಗಳು ಲಾಂಚ್ ಮಾಡ್ಬೋದು, ಆಯಿತಾ? ನಂಗನ್ನಿಸ್ತಂಗೆ ಈ 2025ರಲ್ಲಿ ಸ್ಟೇಬಲ್ ಎಲೆಕ್ಟ್ರಿಕ್ ಬೈಕ್ಗಳು ಮಾರ್ಕೆಟಿಗೆ ರೆಡಿ ಇದೆ. ಆರಾಮಾಗಿ ಪೆಟ್ರೋಲ್ ಸ್ಕೂಟರ್ನ ಬದಲು ಎಲೆಕ್ಟ್ರಿಕ್ ಸ್ಕೂಟರ್ನ ಪರ್ಚೇಸ್ ಮಾಡ್ಬೋದು, ಆಯಿತಾ? ಮ್ಯಾಕ್ಸಿಮಮ್ ಅಂದರೆ ಒಂದು ಸಿಟಿ ಒಳಗೆ ಒಂದು 50 ಕಿಲೋಮೀಟ್ರ್ ಹೋಗಿ 50 ಕಿಲೋಮೀಟ್ರು ಬರುವಂಥ ಟೈಮಲ್ಲಿ ನಾವು ಆರಾಮಾಗಿ ಈ ಪೆಟ್ರೋಲ್ ಅಥವಾ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಯೂಸ್ ಮಾಡ್ಬೋದು. ಸೊ ಫಸ್ಟು ದಿನಕ್ಕೆ ಎಷ್ಟು ಓಡಿಸ್ತೀರಾ ನೀವು ಅದನ್ನು ತಿಳ್ಕೊಳ್ಳಿ. ನೀವೇನಾದರೂ ಒಂದು ದಿನಕ್ಕೆ 50 ಕಿಲೋಮೀಟ್ರ್ಗಿಂತ ಜಾಸ್ತಿ ಓಡಿಸ್ತೀರಾ ಅಂತ ಅಂದರೆ ಒಂದು ಒಳ್ಳೆಯ ರೇಂಜ್ ಇರುವಂಥ ಎಲೆಕ್ಟ್ರಿಕ್ ಸ್ಕೂಟರ್ನ ಪರ್ಚೇಸ್ ಮಾಡಬೇಕಾಗತ್ತೆ. ನಾನು ಹೇಳ್ತೀನಿ ಮಿನಿಮಮ್ ಒಂದು 100 ಕಿಲೋಮೀಟ್ರು, ಆಯಿತಾ? ಮಿನಿಮಮ್ 100 ಕಿಲೋಮೀಟ್ರ್ ರೇಂಜ್ ಕೊಡುವಂಥ ಸ್ಕೂಟ್ರನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು, ಆಯಿತಾ? ಸೊ ಅವ್ರ ವೆಬ್ಸೈಟ್ಗೆ ಹೋದರೆ ಅವ್ರು ಏನು ಇಷ್ಟು ರೇಂಜ್ ಬರುತ್ತೆ ಅಂತ ಅಂತಾರೆ. ಅದಕ್ಕೆ ARAI ರೇಂಜ್ ಅಂತ ಕರೀತಾರೆ, ಆಯಿತಾ? ಅದು ಸರ್ಟಿಫೈಡ್ ರೇಂಜ್. ಅದು ಯೂಶ್ವಲಿ ಅದಕ್ಕಿಂತ ಕಡಿಮೆನೇ ನಮಗೆ ರಿಯಲ್ ವರ್ಲ್ಡಲ್ಲಿ ರೇಂಜನ್ನು ಕೊಡೋದು. ಸೊ ನಿಮಗೆ 100 ಕಿಲೋಮೀಟ್ರ್ ರೇಂಜ್ ಬರಬೇಕು ಅಂದರೆ ನೀವು ARAI ಅವ್ರು ಕೊಡುವಂಥ ರೇಂಜು, ಸರ್ಟಿಫೈಡ್ ರೇಂಜು 130 140 ಇರೋದು ತೊಗೊಂಡ್ರೆ ತುಂಬ ಒಳ್ಳೆಯದು, ಆಯಿತಾ? 130 140 ತೊಗೊಂಡ್ರೆ ತುಂಬ ಒಳ್ಳೆಯದು. ಜಾಸ್ತಿ ಇದ್ದಷ್ಟು ನಿಮಗೆ ಬ್ಯಾಟ್ರಿ ದೊಡ್ಡದಾಗುತ್ತೆ, ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ, ಆಯಿತಾ? ಒಂದು ರೀತಿ ಹೇಳಬೇಕು ಅಂದರೆ ಎಷ್ಟು ಜಾಸ್ತಿ ರೇಂಜ್ ಬೇಕು ಅಷ್ಟು ಪ್ರೈಸು ಜಾಸ್ತಿ ಆಗುತ್ತೆ. ಸೊ ಈ ವಿಷಯ ತಲೆಯಿಟ್ಕೊಳ್ಳಿ. ನೀವೇನಾದರೂ ತುಂಬ ಕಡಿಮೆ ಓಡಿಸೋದು, ಆಯಿತಾ? ಆಗ ಈಗ ಎಲ್ಲ ಒಂದೊಂದು ಸಲ ತೆಗಿತೀನಿ ಅಕ್ಕಪಕ್ಕ ಇಲ್ಲೇ ಸಾಮಾನು ಥರಕ್ಕೆ ಓಡಾಡೋದು. ಸೊ ಅಂಥವ್ರಿಗೆ ನಂಗೆ ಅನ್ನಿಸ್ತಂಗೆ ತುಂಬ ಜಾಸ್ತಿ ರೇಂಜಿನ ಅವಶ್ಯಕತೆ ಇರಲ್ಲ. ಒಂದು 70 ಕಿಲೋಮೀಟ್ರು 80 ಕಿಲೋಮೀಟ್ರು ರೇಂಜ್ ಇರುವಂಥದ್ದು ಕೂಡ ಬೇಜಾನಾಯಿತು. ಸೊ ಈ ವಿಷಯನ ತಲೆಯಿಟ್ಕೊಳ್ಳಿ, ಆಯಿತಾ? ಸುಮ್ಮನೆ ನಂಗೆ ದೊಡ್ಡ ಬ್ಯಾಟ್ರಿ ಬೇಕು, ತುಂಬ ಜಾಸ್ತಿ ರೇಂಜ್ ಇರೋದು ಬೇಕು ಅಂದ್ಬಿಟ್ಟು ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ವೇಸ್ಟ್ ಮಾಡ್ಕೋಬೇಡಿ, ಆಯಿತಾ? ಈ ವಿಷಯ ಮೊದಲನೇದು ತಲೆಯಿಟ್ಕೊಳ್ಳಿ. ಇನ್ನು ಎರಡನೇ ವಿಷಯ ಪರ್ಫಾರ್ಮೆನ್ಸು. ಎಷ್ಟು ಫಾಸ್ಟಾಗಿ ಹೋಗುತ್ತೆ ಬೈಕು, ಪಿಕಪ್ ಹೆಂಗಿದೆ, ಆಕ್ಸಲರೇಷನ್ ಹೆಂಗಿದೆ. ನಾವು ಟ್ರಾಫಿಕ್ಕಲ್ಲಿ ಯಾವುದಾದ್ರೂ ಒಂದು ಬೈಕನ್ನು ಕಾರನ್ನು ಸೈಡ್ ಹೊಡಿಬೇಕು ಅಂತ ಅಂದರೆ ಆಕ್ಸಲರೇಷನ್ ತುಂಬ ಇಂಪಾರ್ಟೆಂಟು, ಆಯಿತಾ? ಇಲ್ಲಾಂದರೆ ಸೈಡ್ ಹೊಡೆಯೋದಕ್ಕೆ ಆಗಲ್ಲ. ಸೊ ನಾನು ರೀಸೆಂಟಾಗಿ ಓಡಿಸಿರುವಂಥ ಲೇಟೆಸ್ಟ್ ಎಲ್ಲ ಎಲೆಕ್ಟ್ರಿಕ್ ಬೈಕ್ಗಳು ಕೂಡ ಒಳ್ಳೆಯ ಪಿಕಪ್, ಒಳ್ಳೆ ಆಕ್ಸಲರೇಷನ್ನ ಹೊಂದಿರುವಂಥ ಬೈಕ್ಗಳು. ಓಲಾ S1 ಚೆನ್ನಾಗಿದೆ, ಆಯಿತಾ? ಏತರ್ 450X ವಾರ್ಪ್ ಮಾಡಲ್ ಅಂತೂ ಕಿತ್ಕೊಂಡು ಹಿಡಿಯುತ್ತೆ. ಬಜಾಜ್ ಚೇತಕ್ ಕೂಡ ಅಷ್ಟೇ, ಒಳ್ಳೆ ಲುಕ್ಕು, ನಿಮಗೆ ಆಕ್ಸಲರೇಷನ್ ಇದು ಕೂಡ ಚೆನ್ನಾಗಿದೆ. iQube ಕೂಡ ಅಷ್ಟೇ, ಟಾಪ್ ಸ್ಪೀಡ್ ಅಂತೂ ಬೆಂಕಿ ಇದೆ. ಇರೋ ವಿಧ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇವರಪ್ಪ ಮಾಡ್ತಾರೆ ಅಂತ ಅಂದರೆ ಟಾಪ್ ಸ್ಪೀಡನ್ನು ಕ್ಯಾಪ್ ಮಾಡ್ತಾರೆ, ಆಯಿತಾ? ಬಿಟ್ಟರೆ ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಬಟ್ ಏನು ಮಾಡ್ತಾರೆ, ಎಲ್ಲ ಬ್ರ್ಯಾಂಡ್ಗಳು ಸ್ವಲ್ಪ ಸೇಫ್ಟಿ ಇರಲಿ ಅಂದ್ಬಿಟ್ಟು ಸ್ಪೀಡನ್ನು ಕ್ಯಾಪ್ ಮಾಡ್ತಾರೆ. ಕೆಲವು ಜನ 120 ಇಡ್ತಾರೆ, ಕೆಲವು ಜನ 100 ಇಡ್ತಾರೆ, ಇನ್ನೂ ಕೆಲವು ಜನ 90 80, ಇನ್ನೂ ಕೆಲವು ಬ್ರ್ಯಾಂಡ್ಗಳು ಬರೀ 60 km/h ಕ್ಯಾಪ್ ಮಾಡಿರ್ತಾರೆ. ಅದ್ರ ಮೇಲೆ ನೀವು ಓಡಿಸೋದಕ್ಕೆ ಆಗಲ್ಲ, ಆಯಿತಾ? ಸೊ ಆ ರೀತಿ ಮಾಡಿರ್ತಾರೆ. ಸೊ ನೀವು ಟೆಸ್ಟ್ ರೈಡ್ ಮಾಡಿ ಒಂದು ಬೈಕನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು, ನೋಡಪ್ಪ ಪಿಕಪ್ ಚೆನ್ನಾಗಿ ಬರ್ತಿದೆಯಾ, ಫಸ್ಟು ತಾಳಗಿಂತ ಮುಂಚೆ ಟೆಸ್ಟ್ ರೈಡ್ ಮಾಡಿ ಆ ಪವರ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅಂತ ಅಂದರೆ ತುಂಬ ಒಳ್ಳೆಯದು. ಈ ಏತರು ಓಲಾದಲ್ಲೆಲ್ಲ ಹೆವಿ ವಾರ್ಪ್ ಮೋಡು ಫುಲ್ಲು ಕಿತ್ಕೊಂಡು ಹೋಗುತ್ತಲ್ವ ಆಕ್ಸಲರೇಷನ್ನು, ನಂಗೆ ಅನ್ನಿಸ್ತಂಗೆ ಅದರ ಅವಶ್ಯಕತೆ ಇಲ್ಲ. ಆ ಲೆವೆಲ್ ಆಕ್ಸಲರೇಷನ್ ಅವಶ್ಯಕತೆ ಅದೊಂಥರ ಓಡಿಸ್ಬೇಕಾದ್ರೆ ಭಯ ಆಗುತ್ತೆ. ನಾನು ಓಡಿಸಿ ಟೆಸ್ಟ್ ರೈಡ್ ಮಾಡಿದ್ದೀನಿ, ಆಯಿತಾ? ಹೆವಿ ಭಯ ಆಗುತ್ತೆ, ಆಯಿತಾ? ಒಂದು ಫ್ಯಾಮಿಲಿಗೆ
ಗಂಡ ಹೆಂಡತಿ ಮಕ್ಕಳು ಹೋಗ್ಬೇಕಾದ್ರೆ ಆ ಲೆವೆಲ್ ಸ್ಪೀಡು ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಯಂಗರ್ ಜನ್ರೇಷನ್ ಹುಡುಗರಿಗೆ ಅದು ಫುಲ್ ಕಿಕ್ ಕೊಡುತ್ತೆ ಆಯಿತಾ. ಬಟ್ ಸ್ವಲ್ಪ ಓಲ್ಡರ್ ಏಜ್ ಜನಗಳಿಗೆ ಅದರ ಅವಶ್ಯಕತೆ ಇಲ್ಲ ಆಯಿತಾ. ಒಂದು ನಾರ್ಮಲ್ಲಾಗಿ ಈ ಒಂದು ಪೆಟ್ರೋಲ್ ಸ್ಕೂಟ್ರು ಯಾವ ರೀತಿ ಆಕ್ಸಿಲರೇಷನ್ ಕೊಡುತ್ತೆ ಆ ಲೆವೆಲ್ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಸಿಕ್ಕರೆ ಬೇಜಾನಾಯಿತು. ಅದು ನೋಡಿಕೊಂಡು ಟೆಸ್ಟ್ ರೈಡ್ ಮಾಡಿ ನೀವು ತೊಗೊಂಡ್ರೆ ತುಂಬ ಒಳ್ಳೆಯದು. ಇತ್ತೀಚೆಗೆ ಬರ್ತಿರುವಂಥ ಎಲ್ಲ ಲೇಟೆಸ್ಟ್ ಇ ವಿಗಳು ಒಳ್ಳೆ ಆಕ್ಸಿಲರೇಷನ್ನ ಹೊಂದಿದ್ದಾವೆ. ಇನ್ನು ಮೂರನೇದು ಚಾರ್ಜಿಂಗ್ ಸ್ಪೀಡು. ತುಂಬ ದೊಡ್ಡ ಬ್ಯಾಟ್ರಿ ಇರೋ ಸ್ಕೂಟ್ರನ್ನ ತೊಗೊಂಡ್ಬಿಡ್ತೀರಾ, ಆದರೆ ಅದನ್ನು ಚಾರ್ಜ್ ಮಾಡೋದಕ್ಕೆ ದಿನಗಟ್ಟಲೆ ಚಾರ್ಜ್ ಹಾಕಬೇಕು ಅಂದರೆ ಉಪಯೋಗ ಏನಾಯಿತು? ಸೊ ಆ ಬೈಕ್ನ ಜೊತೆಗೆ ಫಾಸ್ಟ್ ಚಾರ್ಜರು ಸಿಗ್ತಾ ಇದೆಯಾ ಅಂತ ನೋಡ್ಕೋಬೇಕಾಯ್ತಾ. ನಾರ್ಮಲಿ ಈ ಬ್ರ್ಯಾಂಡ್ಗಳು ಕೊಡುವಂಥ ಹೋಮ್ ಚಾರ್ಜರು ಆ ಒಂದು ಸ್ಕೂಟರ್ನ 5 ಗಂಟೆಯಿಂದ 7 ಗಂಟೆಯಲ್ಲಿ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ನೀವು ಬೇಕು ಅಂತ ಅಂದರೆ ಅವರು ಪ್ರೊವೈಡ್ ಮಾಡುವಂಥ ಇನ್ನೂ ಹೆವಿ ಫಾಸ್ಟ್ ಚಾರ್ಜಿಂಗ್ ಗ್ರಿಡ್ಗಳನ್ನು ಯೂಸ್ ಮಾಡ್ಬೋದು ಎಮರ್ಜೆನ್ಸಿ ಪರ್ಪಸ್ಸಿಗೆ. ಬಟ್ ಅದನ್ನು ಬ್ರ್ಯಾಂಡ್ಗಳು ಪ್ರಿಫರ್ ಮಾಡಲ್ಲ ಆಯಿತಾ. ನೀವು ಹೆವಿ ಫಾಸ್ಟ್ ಚಾರ್ಜ್ ಮಾಡಿದ್ರಿ ಅಂತ ಅಂದರೆ ಬ್ಯಾಟ್ರಿ ತುಂಬ ಬೇಗ ಡಿಗ್ರೇಡ್ ಆಗುತ್ತೆ ಅಂತ ಬ್ರ್ಯಾಂಡ್ಗಳು ಅಂತಾರೆ. ಸೊ ಅದರಿಂದ ಅವರು ನಿಮ್ಮ ಮನೆಗೆ ಕೊಟ್ಟಿರುವಂಥ ಹೋಮ್ ಚಾರ್ಜರ್ನಲ್ಲೇ ನಿಮ್ಮ ಬೈಕನ್ನು ಮೋಸ್ಟ್ ಆಫ್ ದ ಟೈಮು ಚಾರ್ಜ್ ಮಾಡಿದ್ರೆ ತುಂಬ ಒಳ್ಳೆಯದು. ಇವಾಗ ಎಮರ್ಜೆನ್ಸಿ ಟೈಮಲ್ಲಿ ಒಂದು ಸಲ ಮಾಡೋದು ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ. ಸೊ ಈ ವಿಷಯನ ತಲೆಡ್ಕೊಳ್ಳಿ. ಮತ್ತು ನೀವು ತೊಗೊಳ್ತಾ ಇರುವಂಥ ಬೈಕ್ನಲ್ಲಿ ರಿಮೂವಬಲ್ ಬ್ಯಾಟ್ರಿ ಇದೆಯಾ? ನಿಮಗೆ ರಿಮೂವಬಲ್ ಬ್ಯಾಟ್ರಿ ಅವಶ್ಯಕತೆ ಇದೆಯಾ ಫಸ್ಟ್ ಯೋಚನೆ ಮಾಡಿ ಆಯಿತಾ. ನಿಮ್ಮ ಮನೆ ಏನಾದರೂ 5ನೇ 6ನೇ ಫ್ಲೋರಲ್ಲಿದೆ, ಫುಲ್ ಟಾಪಲ್ಲಿದೆ ಮತ್ತು ಕೆಳಗಡೆ ನಿಮಗೆ ಯಾವುದೇ ಚಾರ್ಜಿಂಗ್ ಪೋರ್ಟ್ನ ಒಂದು ಸೌಲಭ್ಯ ಇಲ್ಲ ಆಯಿತಾ. ಯೂಶ್ವಲಿ ಮೀಟ್ರ್ ಬೋರ್ಡ್ ಏನಾದರೂ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿದ್ದರೆ ಅಲ್ಲಿಂದ ನೀವು ಕನೆಕ್ಷನ್ನ ತಗೋಬೋದು ಆಯಿತಾ. ಅಲ್ಲೇ ಒಂದು ಸ್ವಿಚ್ಚನ್ನು ಬೇಕಾದ್ರೆ ಹಾಕಿಸ್ಕೋಬೋದು ನೀವು. ಇನ್ ಕೇಸ್ ಮೀಟ್ರ್ ಬೋರ್ಡೇ ಮೇಲಿದೆ ಅಂತ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಸೊ ಈ ಟೈಮಲ್ಲಿ ನಿಮಗೆ ರಿಮೂವಬಲ್ ಬ್ಯಾಟ್ರಿ ಅವಶ್ಯಕತೆ ಇರುತ್ತೆ. ಅದನ್ನು ಕೂಡ ನೀವು ನೋಡಿ ತಗೊಂಡ್ರೆ ತುಂಬ ಒಳ್ಳೆಯದು. ಈ ರಿಮೂವಬಲ್ ಬ್ಯಾಟ್ರಿ ಕೆಲವು ಬ್ರ್ಯಾಂಡ್ಗಳಲ್ಲಿ ಅವೈಲೇಬಲ್ ಇದೆ. ಹೀರೋದವ್ರದ್ದು ಒಂದಿದೆ ಮತ್ತು ಬೌನ್ಸ್ ನಮ್ಮ ಲೋಕಲ್ ಬ್ರ್ಯಾಂಡು. ಸೊ ಬೌನ್ಸ್ ಅವ್ರದ್ದು ಕೂಡ ರಿಮೂವಬಲ್ ಬ್ಯಾಟ್ರಿ ಸಿಗುತ್ತೆ. ಇನ್ನೂ ಬೇಜಾನ್ ಬ್ರ್ಯಾಂಡ್ಗಳಿದ್ದಾವೆ ಆಯಿತಾ. ಒಟ್ಟಿನಲ್ಲಿ ಸ್ವಲ್ಪ ಪಾಪ್ಯುಲರ್ ಇರುವಂಥ ಬ್ರ್ಯಾಂಡ್ಗಳಿವೆರಡು. ಇದಾದ ನಂತರ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಪ್ರೈಸು. ಆಗಲೇ ಹೇಳಿದೆ, ನೀವೆಷ್ಟು ದೊಡ್ಡ ಬ್ಯಾಟ್ರಿ ತಗೋತೀರಾ ಅಷ್ಟು ಕಾಸ್ಟು ಜಾಸ್ತಿ ಆಗುತ್ತೆ. ಮತ್ತು ಅವ್ರು ಕೊಡುವಂಥ ಅಡಿಷ್ನಲ್ ಫೀಚರ್ಗಳು ನಮಗೆ ಡ್ಯಾಶ್ಬೋರ್ಡ್ನಲ್ಲಿ GPS ಆಗಿರ್ಬೋದು, ನ್ಯಾವಿಗೇಷನ್ನು, ಗೂಗಲ್ ಮ್ಯಾಪ್ ಸಪೋರ್ಟು, ಅದು ಇದು ಕೆಲವೊಂದು ಸೆಕ್ಯೂರಿಟಿ ಫೀಚರೆಲ್ಲ ಇರ್ತಾವಲ್ವಾ. ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಈ ವಿಷಯನ ಕೂಡ ತಲೆಯಿಟ್ಕೊಳ್ಳಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು 5ನೇ ವಿಷಯ, ಆಫ್ಟರ್ ಸೇಲ್ ಸರ್ವೀಸು. ತುಂಬ ಜನ ಪ್ರಾಬ್ಲಮ್ ಫೇಸ್ ಮಾಡದೆ ಈ ವಿಷಯದಲ್ಲಿ. ಇದರಲ್ಲಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಬ್ರ್ಯಾಂಡ್ ಯಾವುದಪ್ಪ ಅಂತ ಅಂದರೆ ಓಲಾ. ನನಗನ್ನಿಸ್ದಂಗೆ ಕಸ್ಟಮರ್ಗಳು ಓಲಾ ಸರ್ವಿಸ್ ಪ್ರಾಬ್ಲಮ್ನ ಫೇಸ್ ಮಾಡೋದಷ್ಟು ಮೋಸ್ಟ್ಲಿ ಬೇರೆ ಯಾವ ಬ್ರ್ಯಾಂಡಲ್ಲೂ ಕೂಡ ಫೇಸ್ ಮಾಡಿಲ್ವೇನೋ ಆಯಿತಾ. ಬಟ್ ಓಲಾ ಸ್ಕೂಟ್ರ್ಗಳು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ಕೂಟ್ರ್ಗಳು ಆಯಿತಾ. ತುಂಬ ಒಳ್ಳೆಯ ರೇಂಜನ್ನು ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ ಅವರು. ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಅವರು ಹೆವಿ ಸೇಲ್ಸನ್ನು ಮಾಡ್ತಾರೆ. ಲಕ್ಷಾಂತರ ಸ್ಕೂಟ್ರ್ಗಳು ಓಲಾದು ಸೇಲ್ ಆಗುತ್ತೆ. ಬಟ್ ಅದೇ ಲೆವೆಲ್ಲಿಗೆ ಅವರು ಸರ್ವಿಸನ್ನು ಕೊಡ್ತಿಲ್ಲ. ಇದೇ ಪ್ರಾಬ್ಲಮ್ ಆಯಿತಾ. 1,00,000 ಬೈಕ್ಗಳನ್ನು ಸ್ಕೂಟ್ರನ್ನ ಸೇಲ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಅದರಲ್ಲಿ ಬರೀ 1% ಏನೋ ಇಶ್ಯೂ ಫೇಸ್ ಆಯಿತು ಅಂತ ಅಂದರೆ 1,000 ಜನ ಇಶ್ಯೂನ ಫೇಸ್ ಮಾಡ್ತಾರೆ. 1,000 ಅದನ್ನು ಹ್ಯಾಂಡಲ್ ಮಾಡೋ ಅಷ್ಟು ಕೆಪಾಸಿಟಿ ಓಲಾಗಿಲ್ಲ ಆಯಿತಾ. ಅದೇ ವಿಷಯಕ್ಕೆ ತುಂಬ ಜನ ಓಲಾ ಬೈಕ್ಗಳಲ್ಲಿ ಸರ್ವಿಸ್ ಇಶ್ಯೂನ ಫೇಸ್ ಮಾಡ್ತಾರೆ. ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಅವರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ವೋ ಅಷ್ಟೊಂದು ಬೈಕ್ಗಳು ಓಲಾದು ಸೇಲ್ ಆಗುತ್ತೆ ಅಂತ. ಬೈಕ್ಗಳು ಚೆನ್ನಾಗಿದ್ದಾವೆ, ಒಳ್ಳೆ ರೇಂಜು. ಯಾರು ಕೂಡ ಅಷ್ಟು ಕಡಿಮೆ ದುಡ್ಡಿಗೆ ಅಷ್ಟೊಂದು ಜಾಸ್ತಿ ರೇಂಜನ್ನು ಕೊಡ್ತಿಲ್ಲ. ಬೆಸ್ಟ್ ರೇಂಜ್ ಕೂಡ ಅವ್ರ ಬೈಕಲ್ಲಿರುತ್ತೆ, ಮೋಸ್ಟ್ ಅಫೋರ್ಡಬಲ್ ಕೂಡ ಅವ್ರ ಬೈಕೇ ಆಗಿರುತ್ತೆ, ಅವ್ರ ಸ್ಕೂಟ್ರೇ ಆಗಿರುತ್ತೆ ಆಯಿತಾ. ಸೊ ಆ ರೀತಿ. ಬಟ್ ಆ ಲೆವೆಲ್ಗೆ ಅವರು ಸರ್ವಿಸ್ನ ಕೊಡೋಕ್ಕಾಗ್ತಿಲ್ಲ. ಅದರಿಂದನೇ ಹೆವಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಈ TVS ಆಗಿರ್ಬೋದು, ಬಜಾಜ್ ಆಗಿರ್ಬೋದು, ಅಥವಾ ಈವನ್ ಏತರ್ ಕೂಡ ಅಷ್ಟೇ, ಹೀರೋ ಬ್ರ್ಯಾಂಡ್ ಕೂಡ ಅಷ್ಟೇ, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಸರ್ವಿಸ್ ಸೆಂಟರ್ಗಳಿದ್ದಾವೆ ಆಯಿತಾ. ಪೆಟ್ರೋಲ್ನೂ ಅಲ್ಲೇ ಮಾಡ್ತಾರೆ, ನೀವು ಆದರೆ ಎಲೆಕ್ಟ್ರಿಕ್ಕನ್ನು ಕೂಡ ಅಲ್ಲೇ ರಿಪೇರಿ ಮಾಡಿಕೊಡ್ತಾರೆ. ಅವ್ರದ್ದೆಲ್ಲ ಎಸ್ಟಾಬ್ಲಿಷ್ಡ್ ಇದೆ ಆಯಿತಾ. ಏತರ್ ಅವ್ರದ್ದು ಕೂಡ, ಏತರ್ ಹೊಸ ಬ್ರ್ಯಾಂಡ್ ಹೌದು ಆಯಿತಾ. ಬಟ್ ಸ್ಟಿಲ್ ಓಲಾ ಕಂಪೇರ್ ಮಾಡಿಕೊಂಡ್ರೆ ಸರ್ವೀಸು ಮಚ್ ಬೆಟರ್ ಇದೆ. ಈ ವಿಷಯ ನಾವು ನೋಡಿಕೊಂಡು ತಲ್ಲಿಡ್ಕೊಂಡು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದಾದ ನಂತರ ಇನ್ನೊಂದು ಸಣ್ಣ ಪಾಯಿಂಟ್ ನಾನು ನಿಮಗೆ ಮೆನ್ಷನ್ ಮಾಡೋದೇನಪ್ಪ ಅಂತ ಅಂದರೆ, ನೀವು ತಗೊಳ್ತಿರುವಂಥ ಎಲೆಕ್ಟ್ರಿಕ್ ಸ್ಕೂಟ್ರ್ನಲ್ಲಿ ಹಬ್ ಮೋಟರ್ ಇದೆಯಾ ಅಥವಾ ಬೆಲ್ಟ್ ಡ್ರಿವನ್ ಸಪ್ರೇಟ್
ಹೊರಗಡೆ ಇರುವಂಥ ಮೋಟರ ಅನ್ನೋದು ನೋಡ್ಕೋಬೇಕಾಗತ್ತೆ ಆಯಿತಾ. ಹಬ್ ಮೋಟರ್ ಇದ್ದರೆ ಅಂದರೆ ಟೈರ್ ಏನಿರುತ್ತಲ್ವಾ ಅದ್ರ ಮಧ್ಯದಲ್ಲೇ ಒಳಗಡೆ ಒಂದು ಮೋಟ್ರನ್ನ ಫಿಕ್ಸ್ ಮಾಡಿರುತ್ತೆ, ಅದು ಹಬ್ ಮೋಟ್ರ್ ಆಯಿತಾ. ಪ್ರಾಬ್ಲಮ್ ಏನಪ್ಪ ಆಗುತ್ತೆ ಅಂತ ಅಂದರೆ ನಿಮ್ಮ ಸ್ಕೂಟ್ರ್ ಏನಾದ್ರು ಪಂಚರ್ ಆಯಿತು ಅಂದರೆ, ಆ ಹಬ್ ಮೋಟ್ರ್ ಇರುವಂಥ ಟೈರ್ ಏನಾದ್ರು ಪಂಚರ್ ಆಯಿತು ಅಂದರೆ ಹೊರಗಡೆ ಯಾರೂ ಕೂಡ ಅದಕ್ಕೆ ಪಂಚರ್ನ ಹಾಕಲ್ಲ. ಏಕೆಂದರೆ ಫುಲ್ ಬಿಚ್ಚಬೇಕಾಗತ್ತೆ. ಅದು ಬಿಚ್ಚಿದ್ರೆ ದೊಡ್ಡ ತಲೆನೋವು, ಅದರಿಂದ ಯಾರೂ ಕೂಡ ಹೊರಗಡೆ ಅದನ್ನು ಪಂಚರ್ ಹಾಕಲ್ಲ. ಸೊ ಹಬ್ ಮೋಟಾರ್ ಇರುವಂಥ ಸ್ಕೂಟ್ರ್ ತಗೊಂಡ್ರೆ ಹೆವಿ ತಲೆನೋವು. ನನ್ನ ಹತ್ರ ಇರುವಂಥದ್ದು ಕೂಡ ಹಬ್ ಮೋಟ್ರ್ ಇರುವಂಥದ್ದೇ. ನಾನು ಬೌನ್ಸ್ ಇನ್ಫಿನಿಟಿಯನ್ನು ಯೂಸ್ ಮಾಡ್ತೀನಿ. ಸೊ ಅದರಲ್ಲಿ ಒಂದ್ಸಲ ನಾನು ಪ್ರಾಬ್ಲಮನ್ನು ಫೇಸ್ ಮಾಡಿದ್ದೀನಿ ಆಯಿತಾ. ಹಿಂಗರ್ ಟೈರಲ್ಲಿ ಹಬ್ ಮೋಟ್ರ್ ಇದೆ. ಸೊ ಅವತ್ತು ಪಂಚರ್ ವಾಲ್ ಹೋಗ್ಬಿಟ್ಟಿತ್ತು ಆಯಿತಾ. ಸೊ ಅದನ್ನು ಹಾಕ್ಸಕ್ಕೆ ತಗೊಂಡೋದ್ರೆ ಯಾರು ಕೂಡ ಮಾಡಿಕೊಡಲ್ಲ. ಈ ಲೋಕಲ್ ಏನು ಸರ್ವಿಸ್ ಇರುತ್ತೆ ನಾರ್ಮಲ್ ಸರ್ವಿಸು ಮಾಡೋರು, ಅವ್ರು ಯಾರು ಕೂಡ ಅದನ್ನು ಮಾಡಿಕೊಡಲ್ಲ. ಅಫಿಷಿಯಲ್ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು. ಸರ್ವಿಸ್ ಸೆಂಟ್ರ್ ಹತ್ರ ಇಲ್ಲ ಅಂತ ಅಂದರೆ, ಅದು ತುಂಬ ದೂರದಲ್ಲಿದೆ ಅಂತ ಅಂದರೆ ಹೆವಿ ಹಿಂಸೆ ಪಡಬೇಕು ಆಯಿತಾ. ಸೊ ಅದರಿಂದ ಇದನ್ನೆಲ್ಲದನ್ನು ನೋಡಿಕೊಂಡು ಸರ್ವಿಸ್ ಸೆಂಟ್ರ್ ಎಷ್ಟು ಹತ್ರ ಇದೆ ನಿಮಗೆ, ಅವ್ರದ್ದೇನೋ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಇದೆಯಾ, ರೋಡ್ ಸೈಡ್ ಅಸಿಸ್ಟೆನ್ಸ್ ಕೊಡ್ತಾರಾ, ಇದೆಲ್ಲದನ್ನು ನೋಡ್ಕೊಂಡು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು ಆಯಿತು. ಇಲ್ಲಾಂದರೆ ಹೆವಿ ಹಿಂಸೆ ಪಡಬೇಕಾಗತ್ತೆ. ಸೊ ಹೌದು, ಎಲೆಕ್ಟ್ರಿಕ್ ಸ್ಕೂಟ್ರಿಂದ ತುಂಬ ದುಡ್ಡನ್ನು ಉಳಿಸ್ಬೋದು ನಾವು ಒಂದು ಲೆವೆಲಿಗೆ ಆಯಿತಾ. ಬಟ್ ಅಷ್ಟೇ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ನೀವು ಸರಿಯಾದ ಸ್ಕೂಟ್ರನ್ನ ಚೂಸ್ ಮಾಡಿಲ್ಲ ಅಂದರೆ. ಈ ವಿಷಯನ ತಲ್ಲಿಟ್ಕೊಳ್ಳಿ. ಇದಾದ ನಂತರ ಬ್ಯಾಟ್ರಿ ಕಾಸ್ಟ್ ಆಯಿತಾ. ಹೌದಪ್ಪ, ನೀವು ಎಲೆಕ್ಟ್ರಿಕ್ ಸ್ಕೂಟ್ರ್ ತಗೊಂಬಿಟ್ರೆ ನಿಮಗೆ ಪೆಟ್ರೋಲ್ ಹಾಕ್ಸೋದಿರಲ್ಲ, ನೀವು ಮನೇಲಿ ಆರಾಮಾಗಿ ಚಾರ್ಜ್ ಮಾಡ್ಕೊಂಬಿಡ್ತೀರಾ. ಪೆಟ್ರೋಲ್ ಹಾಕ್ಸೋಷ್ಟು ದುಡ್ಡಂತೂ ಖರ್ಚಾಗಲ್ಲ, ಒಪ್ಕೋತೀನಿ. ಆದರೆ ಬ್ಯಾಟ್ರಿ ಏನಾರು ಪ್ರಾಬ್ಲಮ್ ಆಗಿಬಿಟ್ರೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಕಾಸ್ಟ್ ಹೆವಿ ಇರುತ್ತಲ್ಲ ಅಂತ ನೀವು ತುಂಬ ಜನ ಅನ್ಬೋದು. ಹೌದು, 100% ನಿಜ. ಮೊನ್ನೆ ನಾನು ಏತರವ್ರದ್ದು ಒಂದು ಯಾವುದೋ ವೀಡಿಯೋ ನೋಡ್ತಾ ಇದ್ದೆ. ಅವ್ರದ್ದು ಬೈಕಿಗೆ, ಅವ್ರ ಸ್ಕೂಟ್ರಿಗೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಕಾಸ್ಟ್ ಆ್ಯಕ್ಚುಲಿ 60,000 ಅಂತ ಆಯಿತಾ. 1,20,000-30,000 ರೂಪಾಯಿ ಬೈಕಿಗೆ ಅರ್ಧದಷ್ಟು ಕಾಸ್ಟು ಬ್ಯಾಟ್ರಿಗೆ ಬಿದ್ದುಬಿಡುತ್ತೆ. ಬಟ್ ಆ ಕಂಪ್ನಿಯವರು ಬರೀ 30,000 ರೂಪಾಯಿಗೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾಯಿದ್ರಂತೆ ಆಯಿತಾ. ಅಂದರೆ ವಾರಂಟಿ ಮುಗ್ದೋಗಿರೋದಕ್ಕೆ. ಸೊ ಆ ರೀತಿ ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಬ್ಯಾಟ್ರಿ ಕಾಸ್ಟ್ ಕಡಿಮೆ ಆಗಬಹುದೇನೋ. ಒಂದೇ ಸಲ ತಲೆ ಮೇಲೆ ಬಂದುಬಿಡುತ್ತೆ ಆಯಿತಾ. ಈ ಕಡೆ ನಾವೇನು ಪೆಟ್ರೋಲ್ ದುಡ್ಡು ಹಾಕ್ಸ್ತೀವಿ, ಪೆಟ್ರೋಲ್ ಖರ್ಚು, ಸರ್ವಿಸ್ ಖರ್ಚು ಏನು ಬರುತ್ತೆ ನಮಗೆ ಮಾಮೂಲಿ ಪೆಟ್ರೋಲ್ ಗಾಡಿಗಳಲ್ಲಿ, ಅದು ಒಂದೇ ಸಲ ಬಂದ್ಬಿಡುತ್ತೆ ಬ್ಯಾಟ್ರಿ ಅಂದರೆ ಹಾಳಾಯಿತು ಅಂದರೆ. ಈ ವಿಷಯನೂ ಕೂಡ ನಾವು ತಲೆಯಿಟ್ಕೋಬೇಕಾಗುತ್ತೆ. ಬಟ್ ಒಳ್ಳೆ ಬ್ರ್ಯಾಂಡ್ ತೊಗೊಂಡ್ರೆ ಅವ್ರು ತುಂಬ ಕಡಿಮೆ ದುಡ್ಡಿಗೆ ರೀಪ್ಲೇಸ್ ಮಾಡಿಕೊಟ್ಬಿಡ್ತಾರೆ ಅಂತ ನನಗೆ ಅನಿಸುತ್ತೆ. ಈ ವಿಷಯ ದಯವಿಟ್ಟು ತಲೆಯಿಟ್ಕೊಳ್ಳಿ. ಆಫ್ಟರ್ ಸೇಲ್ಸ್ ಆ್ಯಂಡ್ ಸರ್ವಿಸು ತುಂಬ ಇಂಪಾರ್ಟೆಂಟು ಒಂದು ಬ್ರ್ಯಾಂಡಲ್ಲಿ. ನಂತರ ಸ್ಮಾರ್ಟ್ ಫೀಚರ್ ಆಗಲಿ ಹೇಳ್ತಾ ಇದ್ದೆ. ಸೊ ನಿಮ್ಮ ಒಂದು ಸ್ಕೂಟ್ರಲ್ಲಿ GPS ಇದೆಯಾ, ಅಥವಾ ನಿಮಗೆ ಗೂಗಲ್ ಮ್ಯಾಪ್ಸ್ ಬರುತ್ತಾ, ಅಲ್ಲಿ ಅಪ್ಲಿಕೇಶನ್ ಸಪೋರ್ಟ್ ಇದೆಯಾ, ಇದೆಲ್ಲ ಒಂದು ಆಪ್ಷನ್ ಆಯಿತಾ. ನಿಮಗೆ ಅಂದರೆ ಅದರಿಂದ ಒಂದು ಅಡಿಷ್ನಲ್ ಏನೋ ಒಂದು ಎಕ್ಸ್ಟ್ರಾ ಫೀಚರ್ ಸಿಕ್ಕಂಗೆ ಬಿಟ್ಟರೆ ಅದು ಮೇಯ್ನ್ ಫೀಚರ್ ಆಗಿರಬಾರ್ದು ನಿಮಗೆ. ಅದು ಅದಕ್ಕೋಸ್ಕರ ನೀವು ಬೈಕ್ ತೊಗೋತಾ ಇದ್ದೀನಿ ಅಂತ ಅನ್ನಿಸ್ಬಾರ್ದು ನಂಗೆ ಅನ್ನಿಸ್ತಂಗೆ. ಈ ಪರ್ಫಾರ್ಮೆನ್ಸು, ರೇಂಜು, ಸರ್ವಿಸ್ ಇದು ಫಸ್ಟ್ ಪ್ರಿಯಾರಿಟಿ. ಆಮೇಲೆ ಏನು ಈ ಜಿಯೋ ಫೆನ್ಸಿಂಗು, ಬ್ಲೂಟೂತ್ ಕನೆಕ್ಷನು, ಮ್ಯೂಸಿಕ್ಕು, ನ್ಯಾವಿಗೇಷನ್ ಎಲ್ಲ ಸಿಗುತ್ತೆ, ಅದೆಲ್ಲ ಆಪ್ಷನಲ್ ಅದು ಆಯಿತಾ. ಆಮೇಲೆ ಓಕೆ ಎಕ್ಸ್ಟ್ರಾ. ಸೊ ಅದೆಲ್ಲ ಕೊಟ್ಟರೆ ಎಕ್ಸ್ಟ್ರಾ ಒಂದು ರೀತಿ ಪ್ಲಸ್ ಪಾಯಿಂಟ್ ಅನ್ನೋ ರೀತಿ ತಲೆಯಿಟ್ಕೋಬೇಕಾಗುತ್ತೆ. ಸೊ ಒಂದೊಂದಾಗಿ ಈ ಬ್ರ್ಯಾಂಡ್ಗಳು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತೀನಿ. ನೋಡ್ರಪ್ಪ, ಓಲಾ ಬೈಕ್ಗಳು ಚೆನ್ನಾಗಿದೆ, ಸರ್ವಿಸ್ ಪ್ರಾಬ್ಲಮ್ ಇದೆ ಆಯಿತಾ. ಸೊ ಯೋಚನೆ ಮಾಡಿ, ನಿಮ್ಮ ಹತ್ರ ಅಕ್ಕಪಕ್ಕದಲ್ಲೇ ಸರ್ವಿಸ್ ಸೆಂಟ್ರ್ ಇದ್ದರೆ ನೀವು ಏನಪ್ಪ ಅಂದರೆ ಓಲಾದು ತುಂಬ ಕಡಿಮೆ ದುಡ್ಡಿಗೆ ಸಿಗುತ್ತೆ, ರೇಂಜು ಸಕ್ಕತ್ತಾಗಿರುತ್ತೆ. ಬೈಕ್ ಅವ್ರದ್ದು ಒಂದು ಲೆವೆಲಿಗೆ ಪರವಾಗಿಲ್ಲ ಆಯಿತಾ, ಚೆನ್ನಾಗಿದೆ, ಒಳ್ಳೆ ಪಿಕಪ್ಪು ಎಲ್ಲ ಚೆನ್ನಾಗಿದೆ ಆಯಿತಾ. ಬಟ್ ಕೆಲವೊಂದು ಇಶ್ಯೂ ಜನ ಫೇಸ್ ಮಾಡ್ತಾ ಇದ್ದಾರೆ, ಆ ವಿಷಯ ತಿಳ್ಕೊಳ್ಳಿ. ನಂತರ ಏತರ್ ಬೆಂಕಿ ಬೈಕು, ಇಂಡಿಯನ್ ಬ್ರ್ಯಾಂಡು, ಇಲ್ಲೇ ಡಿಸೈನ್ ಆಗಿರುವಂಥದ್ದು. ಪ್ರಾಬ್ಲಮ್ ಏತದೇನಪ್ಪ ಅಂತಂದರೆ ಸರ್ವಿಸ್ ಸಕ್ಕತ್ತಾಗಿದೆ, ಪ್ರೈಸ್ ಜಾಸ್ತಿ, ಸ್ವಲ್ಪ ಎಕ್ಸ್ಪೆನ್ಸಿವ್, ರೇಂಜ್ ಕೂಡ ಅವ್ರದ್ದು ಚೆನ್ನಾಗಿದೆ. ನಂತರ ಬಜಾಜ್ ಚೇತಕ್ಕು ಸಾಲಿಡ್ ಬೈಕು ಆಯಿತಾ. ಸಾಲಿಡ್ ಬೈಕು, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬೈಕ್ ಅಂತ ಅನ್ಬೋದು. ಮೆಟಾಲಿಕ್, ಹೊರಗಡೆ ಎಲ್ಲ ಬಾಡಿ, ಪಿಕಪ್ ಚೆನ್ನಾಗಿದೆ, ಲುಕ್ ಅಂತೂ ಸಖತ್ತಾಗಿದೆ. ಇವ್ರದ್ದು ಕೂಡ ಪ್ರೈಸ್ ಪರವಾಗಿಲ್ಲ, ರೇಂಜ್ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಆಯಿತಾ ಬಜಾಜ್ ಅವ್ರದ್ದು. ಒಟ್ಟಿನಲ್ಲಿ ಲುಕ್ ಓವರಾಲ್ ಅಂತೂ ನೀವು ಹೇಳಿದ್ನಲ್ಲ, ನಾರ್ಮಲ್ ಆಗ ಈಗ ಹೋಗೋರಿಗೆ ಬಜಾಜ್ ಅಂತೂ ಬೆಂಕಿ, ಸಿಟಿ ಒಳಗೆ ಬೇಜಾನಾಗುತ್ತೆ. ಸೊ ಅವ್ರದ್ದು ಸರ್ವಿಸ್ ಕೂಡ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ ಆಗಬೇಕು ನಾನು ಕೇಳ್ದಂಗೆ ಬಜಾಜ್ ಅವ್ರದ್ದು. ನಂತರ TVS ಅವ್ರದ್ದು ಸರ್ವಿಸ್ ಚೆನ್ನಾಗಿದೆ, ಐಕ್ಯೂಬು, ಬಟ್ ಎಕ್ಸ್ಪೆನ್ಸಿವ್ ಸ್ವಲ್ಪ ಅಂತ ಅನ್ನಿಸ್ತು. ಹೀರೋ ವಿದಾ ಆ್ಯಕ್ಚುಲಿ ಈ ಏತರ್ಗೆ ಈ ಹೀರೋವ್ರದ್ದು ಕೂಡ ಇನ್ವೆಸ್ಟ್ಮೆಂಟ್ ಇದೆಯಂತೆ ಆಯಿತಾ. ಸೊ ಮೇಜರ್ ಇನ್ವೆಸ್ಟ್ಮೆಂಟ್ ಹೀರೋವ್ರದ್ದು ಇದೆಯಂತೆ. ವಿದಾ ಕೂಡ ಚೆನ್ನಾಗಿದೆ, ಪಿಕಪ್ ಎಲ್ಲ ಚೆನ್ನಾಗಿದೆ ಗಾಡಿ, ಬಟ್ ಪರ್ಸನ್ ನಾನಂತೂ ಪ್ರಿಫರ್ ಮಾಡಲ್ಲ. ಈ TVS ಐಕ್ಯೂಬ್ ಏನಿದೆ ಅದೊಂದು ರೀತಿ ನಾರ್ಮಲ್ ಪೆಟ್ರೋಲ್ ಗಾಡಿ ಓಡಿಸ್ದಂಗೆ ಫೀಲ್ ಆಗುತ್ತೆ. ಇದಾದ ನಂತರ ಬೌನ್ಸ್ ಇನ್ಫಿನಿಟಿ. ನಾನು ಬೌನ್ಸ್ ಇನ್ಫಿನಿಟಿಯನ್ನು ಸ್ವಲ್ಪ ದಿನ, ಸುಮಾರು 2-3 ವರ್ಷ ಯೂಸ್ ಮಾಡಿದ್ದೀನಿ. ನೋಡಿ, ಒಂದು ಬ್ರ್ಯಾಂಡಲ್ಲಿ ತುಂಬ ಜಾಸ್ತಿ ಸೇಲ್ಸ್ ಆಗಿಬಿಟ್ರೂ ಪ್ರಾಬ್ಲಮ್ಮೇ. ಓಲಾ ಥರ
ತುಂಬ ಕಡಿಮೆ. ಬೌನ್ಸ್ ಇನ್ಫಿನಿಟಿ ಐ ಡೋಂಟ್ ಥಿಂಕ್ ತುಂಬ ಜಾಸ್ತಿ ಬೈಕ್ಗಳನ್ನ ಸೇಲ್ ಮಾಡಿದ್ದಾರೆ ಅಂತ ಅನಿಸಲ್ಲ, ತುಂಬ ಕಡಿಮೆ. ಅಲ್ಲಿ ಎಲ್ಲೋ ರೇರಲ್ಲಿ ನಾನು ಈ ಬೌನ್ಸ್ ಇನ್ಫಿನಿಟಿ ಬೈಕನ್ನು ನೋಡೋದು, ತುಂಬ ಕಡಿಮೆ ಸೇಲ್ಸ್ ಆಗಿದೆ. ಅವ್ರ ಸರ್ವಿಸ್ ಸೆಂಟ್ರು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ, ಆಯಿತಾ. ಸೊ ನಾನಿರೋ ಏರಿಯಾದಲ್ಲಿ ಸ್ವಲ್ಪ ದೂರ ಇದೆ, ಸೊ ನೀವು ನೋಡಿಕೊಂಡು ಪ್ರಿಫರ್ ಮಾಡೋದು ಒಳ್ಳೇದು. ಅವ್ರದ್ದು ನಾನು ಪರ್ಸನಲಿ ತೊಗೊಂಡಿದ್ದು ಈ ಬೌನ್ಸ್ ಇನ್ಫಿನಿಟಿ ಬೈಕನ್ನು ನಮ್ಮ ಲೋಕಲ್ ಬ್ರ್ಯಾಂಡು ಒಂದು ಸಪೋರ್ಟಿಂಗ್ ಇರಲಿ, ನನ್ನ ಎಲೆಕ್ಟ್ರಿಕ್ ಸ್ಕೂಟ್ರನ್ನು ಕೂಡ ಹಿಂಗಿರುತ್ತೆ ಅಂತ ಟ್ರೈ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಹೊರತು ಅದೇನೋ ಚೆನ್ನಾಗಿದೆ ಅಂತ ತೊಗೊಳ್ಳಿಲ್ಲ, ಆಯಿತಾ. ಬಟ್ ಇದುವರೆಗೂ ಯಾವುದೇ ಪ್ರಾಬ್ಲಮ್ನ ಈ ಬೌನ್ಸ್ ಇನ್ಫಿನಿಟಿ ನನಗೆ ಕೊಟ್ಟಿಲ್ಲ. ಮೊನ್ನೆ ಒಂದು ಏನು ಹಬ್ ಮೋಟ್ರಲ್ದು ಟೈರು ವಾಲ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಹೆವಿ ಪ್ರಾಬ್ಲಮ್ನ ಫೇಸ್ ಮಾಡಿದೆ. ಅದು ಬಿಟ್ಟರೆ ರೇಂಜು ಇವರು ಹೇಳ್ತಿರೋ ರೇಂಜ್ 70 ಕಿಲೋಮೀಟ್ರ್ ಕೊಡುತ್ತೆ ಅಂತ, ಬಟ್ ನಂಗೆ ಅನ್ನಿಸ್ದಂಗೆ ಒಂದು 45 ಕೊಡ್ತಾಯಿದೆ. ನಂಗೆ ಅನ್ನಿಸ್ದಂಗೆ 45ರಿಂದ 50, ಸುಮಾರು ಒಂದು 2.5-3 ವರ್ಷನೇ ಆಯ್ತಾನಪ್ಪ, 2.5 ವರ್ಷ ಆಗಿದೆ. ಒಂದು 45 ಅಂತೂ ಕೊಡ್ತಾಯಿದೆ ನಂಗೆ ಅನ್ನಿಸ್ದಂಗೆ. ಓಕೆ ಬೈಕು ಒಂದು ಲೆವೆಲಿಗೆ, ಆಯಿತಾ. ಬಟ್ ಪ್ರಿಫರ್ ಮಾಡಲ್ಲ, ಬೌನ್ಸ್ ತೊಗೊಳ್ಳಿ ಅಂತ ನಾನು ಹೇಳಲ್ಲ ನಿಮಗೆ, ಆಯಿತಾ. ನಾನು ಹೇಳೋದಾರೆ ಏತರ್ ಟಾಪ್ ನಾಚು, ಇಲ್ಲ TVS iQube, ಬಜಾಜ್ ಚೇತಕ್ ಕೂಡ ಚೆನ್ನಾಗಿದೆ, ಆಯಿತಾ. ಓಲಾ ನಿಮ್ಮಿದು, ಆಯಿತಾ. ಓಲಾ ಒಳ್ಳೆ ಬೈಕು, ಬಟ್ ನಾನು ಸಜೆಸ್ಟ್ ಮಾಡಿದ್ರೆ ನೀವು ನನಗೆ ಮಕ್ಕೋಗಿದ್ದೀರ, ಸೊ ನಿಮ್ಮಿಷ್ಟ, ಆಯಿತಾ. ಇದು ನನ್ನ ಆನೆಸ್ಟ್ ಒಪಿನಿಯನ್ನು. ಓಲಾ ಅಂತ ಹೆವಿ ಸರ್ವಿಸ್ ಇಶ್ಯೂ ಇದೆ. ಅಂದರೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ, ಬೇಜಾನ್ ಸೇಲ್ಸ್ ಮಾಡಿಕೊಂಡು ಸರ್ವಿಸ್ ಕರೆಕ್ಟಾಗಿ ಕೊಡೋಕ್ಕಾಗ್ತಿಲ್ಲ, ಅಷ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.